ನಾನ್ ಇಸ್ಲಾಂ ಧರ್ಮಕ್ಕೆ ಸೇರಿದವನು. ನಾನು ಯಾವಾಗಲೂ ಜನರಿಗೆ ನನ್ನ ಪೂರ್ತಿ ಹೆಸರು ಹೇಳ್ತೀನೋ ಅವಾಗ ಅವರು ನನ್ನ ಕಡೆ ನೋಡೋ ರೀತಿ ಬದಲಾಗ್ಬಿಡುತ್ತೆ. ಓಕೆ, ಕಾಶ್ಮೀರದಿಂದ ಪಂಡಿತರ ವಲಸೆ ಆಯಿತು ಅಂದರೆ ಇದು ಬರೀ ಹಿಂದೂಗಳ ಸಮಸ್ಯೆನಾ? ಇದು ಭಾರತೀಯ ಮುಸ್ಲಿಮರ ಸಮಸ್ಯೆ ಯಾಕಾಗಲ್ಲ? ಮತ್ತೆ ಈ ದೇಶದ ಸ್ಥಿತಿಗತಿಲಿ ಮತ್ತೆ ಫ್ಯೂಚರ್ನಲ್ಲಿ ಭಾರತೀಯ ಮುಸ್ಲಿಮರು ಸಮಪಾಲುದಾರರು ಹೌದೋ ಅಲ್ವೋ? ನೀವೇ ಹೇಳಿ. ಸಮಪಾಲುದಾರರೇ ಹೌದು. ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲರಿಗೂ ಸಮಾನವಾದ ರೈಟ್ಸ್ ಕೊಡುತ್ತೆ, ಮತ್ತೆ ಸರಿಯಾದ ಸ್ಥಾನ ಗೌರವ ಕೂಡ ಕೊಡುತ್ತೆ ಅಲ್ವಾ? ಹಂಗಿರುವಾಗ ದೇಶದಲ್ಲಿ ಎಲ್ಲಾದ್ರೂ ಅನ್ಯಾಯ ಆಗ್ತಿದ್ರೆ ಅದರ ವಿರುದ್ಧ ಹಿಂದೂಗಳ ದನಿ ಏನೋ ಸ್ವಲ್ಪ ಕೇಳಿ ಬಂತು, ಆದ್ರೆ ಮುಸ್ಲಿಮರ ದನಿ ಅಂತೂ ಇಲ್ಲವೇ ಇಲ್ಲ ಅನ್ನೋ ಹಂಗಿತ್ತು. ಯಾವುದೋ ಮುಸ್ಲಿಂನಿಗೆ ಅನ್ಯಾಯ ಆದಾಗ ಇಲ್ಲ ಲಿಂಚಿಂಗ್ ಆದಾಗ ಅದರ ವಿರುದ್ಧ ಗಟ್ಟಿಯಾಗಿ ದನಿ ಎತ್ತೋರು ಹಿಂದೂಗಳೇ ಆಗ್ಬೇಕು. ಆದ್ರೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮತ್ತೆ ಅದ್ರ ಬಗ್ಗೆ ಮಾತಾಡುವಾಗ ಇದು ಕೂಡ ನೆನಪಿರ್ಲಿ, ಆ ಗಟ್ಟಿಯಾದ ದನಿ ಹಿಂದೂಗಳದ್ದೇ ಇರುತ್ತೆ ಕೂಡ. ಒಬ್ಬ ಮುಸ್ಲಿಂನಿಗೆ ಅನ್ಯಾಯ ಆದಾಗ ಅವನನ್ನ ಕೊಂದಾಗ ನೀವು ನೋಡಿದ್ದೀರಲ್ವಾ, ವಿರೋಧ ಮಾಡೋ ಆ ಪವರ್ಫುಲ್ ದನಿ ಯಾರ್ದಾಗಿರುತ್ತೆ? ಅದು ಹಿಂದೂಗಳದ್ದೇ ಆಗಿರುತ್ತೆ. ಆದ್ರೆ ಇದೇ ಮಾತನ್ನ ನಾವು ಮುಸ್ಲಿಮರ ಬಗ್ಗೆ ಹೇಳೋಕಾಗತ್ತಾ? ಮುರ್ಷಿದಾಬಾದ್ ನಲ್ಲಾಗ್ಲಿ, ಕಾಶ್ಮೀರದಲ್ಲಾಗ್ಲಿ, ಇಲ್ಲ ಕೇರಳದಲ್ಲೇ ಏನೋ ಆಯ್ತು ಅನ್ಕೊಳ್ಳಿ, ಅವಾಗ ಅದ್ರ ವಿರುದ್ಧ ಅತಿ ಹೆಚ್ಚಾಗಿ ದನಿ ಎತ್ತಿದವರು ಮುಸ್ಲಿಮರೇ ಆಗಿದ್ರ? ಆತರ ನಮ್ಗೆಲ್ಲೂ ಕಾಣಿಸ್ತಿಲ್ಲ. ಹಂಗಾದ್ರೆ ಈಗ ನೀವೇ ಹೇಳಿ, ಪ್ರೀತಿ ಹೆಂಗೆ ಸಿಗತ್ತೆ? ಅಸಲಿಗೆ ನೋಡಿ, ಭಾರತ ಒಂದು ಎಮೋಷನಲ್ ದೇಶ. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಇಲ್ಲೇ ಸಿಕ್ಕಾಪಟ್ಟೆ ಪ್ರೀತಿ ಇದೆ. ಇಲ್ಲಿ ಯಾರು ಪ್ರೀತಿಗೆ ಲಾಯಕೆ ಅಲ್ವೋ ಅವ್ರನ್ನೂ ಕೂಡ ಪ್ರೀತಿಸ್ಬಿಡ್ತೀವಿ ನಾವು. ಮನೋಜ್ ಕುಮಾರ್ ಅವ್ರು ಹಾಡಿದ್ರಲ್ವಾ, ನಮ್ ಬೇರೆ ಏನ್ ಗೊತ್ತೋ ಇಲ್ವೋ ಆದ್ರೆ ಪ್ರೀತಿನ ಉಳಿಸ್ಕೊಳ್ಳೋದು ಮಾತ್ರ ಚೆನ್ನಾಗಿ ಗೊತ್ತು ಅಂತ. ಹಂಗಿರೋವಾಗ ಈ ದೇಶಕ್ಕೆ ಬೇರೆ ಏನ್ ಗೊತ್ತಿಲ್ದಿದ್ರು ಪ್ರೀತಿ ಕೊಡೋದು ಮಾತ್ರ ಚೆನ್ನಾಗಿ ಗೊತ್ತು. ಇಲ್ಲೂ ಕೂಡ ನಿಮ್ಗೆ ಪ್ರೀತಿ ಕಡಿಮೆ ಆಯ್ತು ಅಂತ ಅನ್ಸ್ತಿದ್ರೆ ನೀವು ಸ್ವಲ್ಪ ಕನ್ನಡಿಲಿ ನಿಮ್ ಮುಖ ನೋಡ್ಕೊಂಡು ಮಾತಾಡ್ಬೇಕಾಗತ್ತೆ. ನಾನು ಇಲ್ಲೇನು ಹಿಂದೂಗಳ ಪರವಾಗಿ ಮಾತಾಡ್ತಿಲ್ಲ. ನನ್ನ ತಮ್ಮ, ನೀನ್ ನನ್ನ ಜೊತೆ ಇದ್ದೀಯಾ, ನಿನ್ ಪ್ರಶ್ನೆ ಕೇಳ್ತಿದ್ದೀಯಾ. ನಮ್ಮ ಜೊತೆ ಇಲ್ಲಿ ಗೀತಾ ಅವ್ರಿಲ್ವಾ, ಅವ್ರನ್ನ ಬಯೋ ರೈಟ್ಸ್ ನಂಗಿದೆ. ಹಂಗೆ ನಿಮಗೂ ಕೂಡ ಒಂದೆರಡು ಮಾತು ಹೇಳೋ ರೈಟ್ಸ್ ನಂಗಿದೆ ಅಲ್ವಾ? ಖಂಡಿತ ಸರ್, ಖಂಡಿತ.